ಜಯಶೀಲನಾಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾನು ನೋಡ್ತಾ ಇದ್ದೀನಿ. ಈಗ ತಾನೇ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರು 2 ಸಾರಿ ಬಂದಿದ್ದಾರೆ ಇಲ್ಲಿಗೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ 2 ಸಾರಿ ಬಂದು ರಾಜುಗೌಡರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡಗಳ ಜೊತೆ ಸಮಾಲೋಚನೆ ಮಾಡಿ ಈ ಭಾಗದ 5 ಜಿಲ್ಲೆಗಳಿಂದ ಶಕ್ತಿ ಮೀರಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಹುರಿದುಂಬಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಾವು ತಾಯಂದಿರು, ಯುವಕರು, ನಮ್ಮ ಹಿರಿಯ ಮುಖಂಡರು ಈ ಸಭೆಗೆ ಬಂದಿದ್ದೀರಿ. ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡಗಳ ಹೆಸರನ್ನು ನಾನು ನಾಡಗೌಡರು, ಮಾಜಿ ವೆಂಕಟರಾವ್ ನಾಡಗೌಡರು, ಮಾಜಿ ಮಂತ್ರಿಗಳು ಮಲ್ಲೇಶ್ ಬಾಬು ಅವರು, ಹಾಲಿ ಲೋಕಸಭಾ ಸದಸ್ಯರು ಚವಾನ್, ಮಾಜಿ ಶಾಸಕರು ದೇವಾನಂದ ಚವಾನ್ ಅವರು, ನಾನಾಗಲೇ ಹೇಳಿದ್ದೇನೆ ರಾಜಗೌಡರ ಬಗ್ಗೆ, ಬೇಡಿ ಪಾಟೀಲ್ ಅವರು, ಅವ್ರ ಭಾಷಣ ಮಾಡಿದ ಸಂದರ್ಭದಲ್ಲಿ ಪ್ರತಿಯೊಂದು ಅವರ ಮಾತಿನ ದಾಟಿಯನ್ನು ನಾನು ತಿಳ್ಕೊಂಡಿದ್ದೇನೆ. ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅವರು, ಶಾಸಕ ಪಕ್ಷದ ನಾಯಕರು ಸುರೇಶ್ ಬಾಬು ಅವರು, ಶರಣಗೌಡ, ನಮ್ಮ ಪಾಟೀಲ್ ಅವರು, ದೊಡ್ಡಣ್ಣಗೌಡ ಪಾಟೀಲ್ ಅವರು, ಶ್ರೀಮತಿ ಶಾರದಾಪೂರ್ಲ ನಾಯ್ಕ್, ಶ್ರೀಮತಿ ಕರಿಯಮ್ಮ ನಾಯ್ಕ್, ಅಪ್ಪುಗೌಡ ಮನಗೊಳ್ಳಿ, ಹೀಗೆ ಶ್ರೀಮತಿ ಸುನಿಲಾ ಚವಾನ್, ಅನೇಕ ಮುಖಂಡಗಳಿದ್ದಾರೆ. ನಾನು ಕ್ಷಮೆ ಕೇಳ್ತೇನೆ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗಲಿಲ್ಲ. ದಯಮಾಡಿ ಯಾರು ಅನ್ಯತಾ ಭಾವನೆ ಮಾಡಬಾರ್ದು. ಮಾಧ್ಯಮದ ಸ್ನೇಹಿತರು, ಗೌರವಾನ್ವಿತ ದೃಷ್ಟಿ ಮಾಧ್ಯಮ ಮತ್ತು ಅಚ್ಚು ಮಾಧ್ಯಮದ ಎಲ್ಲ ಸ್ನೇಹಿತರಿದ್ದಾರೆ. ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಪಕ್ಷದ ಹಿರಿಯ ಕಾರ್ಯಕರ್ತರು, ಮೂಲೆಯಿಂದ ಬಂದಿರತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ತಲೆಬಾಗಿ ನಾನು ನಮಸ್ಕಾರ ಮಾಡಿ ಕೂತು 4 ಮಾತುಗಳನ್ನು ಆಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳ್ತೇನೆ. ನನಗೆ ಈಗ 90 ವರ್ಷ ನಡೀತಾ, 93. ಹೌದು, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನೇನು ಮತ್ತೆ ಮಂತ್ರಿ ಆಗಲ್ಲ, ಮುಖ್ಯಮಂತ್ರಿ ಆಗಲ್ಲ, ಪ್ರಧಾನಮಂತ್ರಿ ಆಗಲ್ಲ. ಯಾಕೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ? ಈ ಭಾಗದ ಮಹಾಯುದ್ಧೆ ಯಾವ ನಮ್ಮ ಹಿರಿಯರು ಭೀಕರ ಬರಗಾಲ ಬರೋದು, ಗೋವಾಕ್ಕೆ ಗುಳೆ ಹೋಗೋರು, ಮಹಾರಾಷ್ಟ್ರಕ್ಕೆ ಗುಳೆ ಹೋಗೋರು. ಇಲ್ಲಿಯ ಪರಿಸ್ಥಿತಿಯನ್ನು ನಾನು ವಿರೋಧಿ ಪಕ್ಷದ ನಾಯಕನಾಗಿ 1973ರಿಂದ ಈ ಭಾಗದ ಎಲ್ಲ ಮೂಲೆಯನ್ನು ಸುತ್ತಿದ್ದೇನೆ.
ಅನೇಕರಿಗೆ ಗೊತ್ತಿಲ್ಲ. ದೇವೇಗೌಡರು ಏನು ಮಾಡಿದ್ದಾರೆ. ಇವತ್ತು ನಾನು ನಮ್ಮನ್ನು ಏನು ಕೇಳಲಿಕ್ಕೆ ಬಂದಿದ್ದೇನೆ ಅಂದರೆ, ನನಗೆ ಅಧಿಕಾರ ಕೊಡಿ ಅಂತ ಕೇಳಲಿಕ್ಕೆ ಬಂದಿಲ್ಲ. ಯಾವ ಒಂದು ಪ್ರಾದೇಶಿಕ ಪಕ್ಷವನ್ನು 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಾಗ ಈ ಪಕ್ಷವನ್ನು ನನ್ನ ತಲೆಗೆ ಕಟ್ಟಿದರು. ದೇವೇಗೌಡರೇ, ನೀವು ವಿರೋಧಿ ಪಕ್ಷದ ನಾಯಕರಾಗಿ ಅತ್ಯಂತ ಉತ್ತಮವಾದ ಕೆಲಸ ಮಾಡಿದಿರಿ. ನೀವು ಪಕ್ಷವನ್ನು ಬೆಳೆಸಿ. ಅದಾದ ಮೇಲೆ ಏನೇನು ಘಟನೆ ಆಯಿತು ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಯಾರ ಬಗ್ಗೆನೂ ನಾನು ಲಘುವಾಗಿ ಮಾತನಾಡಲಿಕ್ಕೆ ಬಂದಿಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 1980 ಇಂದಿರಾ ಗಾಂಧಿಯವರು ಕಮಲಾಪತಿ ತ್ರಿಪಾಠಿಯವರನ್ನ ಕಳಿಸಿ ದೇವರಾಜರು ಕಾಂಗ್ರೆಸ್ಸಿಂದ ಹೊರಗೆ ಹೋಗಿದ್ದಾರೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ. ಕಮಲಾಪತಿ ತ್ರಿಪಾಠಿಯವರು ಬಂದು BM ಪಾಟೀಲ್ ಮನೆ 2 ಸಭೆ ಆಯಿತು. KK ಮೂರ್ತಿ, ಶ್ರೀಮನ್ ಗುಂಡೂರಾವ್, ಕಮಲಾಪತಿ ತ್ರಿಪಾಠಿ 2 ಸಭೆ. ನಾನು ಹೇಳಿದೆ, ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. BD ಜತ್ತಿಯವರು ಬದುಕಿದ್ರು, ನಿಜಲಿಂಗಪ್ಪನವ್ರಿಗೂ BD ಜತ್ತಿಯವ್ರಿಗೂ ಸಂಘರ್ಷ. ನಾವು ಜೊತೆ ಗುಂಪಲ್ಲಿದ್ವಿ. ಜತ್ತಿಯವರು ಫೋನ್ ಮಾಡಿ, ದೇವೇಗೌಡರೇ, ಚುನಾವಣೆ ನಡೆಸಲಿಕ್ಕೆ ಸಾಲ ಮಾಡಿದ್ರೆ ನಿಮ್ಮ ಕೈಲಿ ಆಗೋದಿಲ್ಲ, ದಯಮಾಡಿ ಈಗ ನಾನು BM ಪಾಟೀಲ್ಗೆ ಹೇಳಿದ್ದೇನೆ, ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಬೇಕು. BM ಪಾಟೀಲ್ಗೆ ಹೇಳಿದ್ದೇನೆ, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ನೀವೊಬ್ಬರೇ ಉಳಿಯೋದು, ನನ್ನ ಮಾತಿಗೆ ಗೌರವ ಕೊಡಿ, ನೀವು ಕಾಂಗ್ರೆಸ್ ಸೇರಿ ಅಂತ ಹೇಳಿದ್ರು. ಕಮಲಾಪತಿ ತ್ರಿಪಾಠಿ ಅವ್ರಿಗೆ ಹೇಳಿದೆ, ತ್ರಿಪಾಠಿ ಅವರೇ ಹೇಳಿ ಇಂದಿರಾ ಗಾಂಧಿ, ಯಾವ ದೇವೇಗೌಡ ಒಂದು ಪ್ರಾದೇಶಿಕ ಪಕ್ಷವನ್ನು ವಹಿಸ್ಕೊಂಡಿದ್ದೇನೋ, ಮೊರಾರ್ಜಿ ದೇಸಾಯಿ ಅವರು ನನಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೋ, ಅದರ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡೋದ್ರಲ್ಲೇ ಹಿಂದೆ ಬೀಳೋದಿಲ್ಲ. ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು 25 ವರ್ಷಗಳ ಶತಮಾನೋತ್ಸವ, ಅದನ್ನು ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಾವೆಲ್ಲ ಪುಣ್ಯಾತ್ಮರು ಸೇರಿದ್ದೀವಿ. ದಯಮಾಡಿ ನಾನು ಬಂದಿರೋದಿಲ್ಲೇ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲಿಕ್ಕಲ್ಲ. ಸ್ವಲ್ಪ ಕೂತ್ಕಪ್ಪ. ಯಾವ ಆಲ್ಮಟ್ಟಿ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಕರೆಸಿ ನಿಜಲಿಂಗಪ್ಪನವ್ರ ಫೌಂಡೇಶನ್ ಹಾಕ್ಸಿದ್ರು. ನಾನು ಬರುವವರೆಗೆ ನಿಜಲಿಂಗಪ್ಪನವರು, ಜತ್ತಿಯವರು
ವೀರೇಂದ್ರ ಪಾಟೀಲರು, ದೇವರಾಜ ಅರಸು, ಇವರೆಲ್ಲ ಮುಖ್ಯಮಂತ್ರಿಗಳು. ಹೆಗ್ಡೆ ಅವರು, ದಯಮಾಡಿ ತಪ್ಪು ತಿಳ್ಕೋಬೇಡಿ, ಇವರೆಲ್ಲ ಮುಖ್ಯಮಂತ್ರಿಗಳು. ಆದರೆ ಎಷ್ಟು ನೀರನ್ನು ಹಿಡಿದ್ರು ಕೇವಲ 10% ನೀರು, ಅಂದರೆ 15 ಲಕ್ಷ ಎಕರೆಗೆ ಯಾವ ನೀರನ್ನ, ಕೃಷ್ಣಾ ನದಿಯ ನೀರನ್ನ ಕೊಡಬೇಕಾಗಿತ್ತು, ನಾರಾಯಣಪುರ ಒಂದು ಡೈವರ್ಷನ್ ಅಣೆಕಟ್ಟೆಯನ್ನು ಕಟ್ಟಿ ಕೇವಲ 50,000 ಎಕರೆಗೆ ನೀರನ್ನು ಕೊಟ್ಟಿದ್ರು. ಅರ್ಥ ಮಾಡಿಕೊಳ್ಬೇಕು. ನಾನು ಅಧಿಕಾರ ವಹಿಸ್ಕೊಂಡಾಗ ವೀರಪ್ಪ ಮೊಯ್ಲಿ ಫಿಯರ್ಲೆಸ್ ಕಂಪನಿಯಿಂದ 200 ಕೋಟಿ ಸಾಲವನ್ನು ತಂದು ಸರ್ಕಾರಿ ಅಧಿಕಾರಿಗಳ ಸಂಬಳವನ್ನು ಕೊಡ್ತಾ ಇದ್ರು. ಅರ್ಥ ಮಾಡಿಕೊಳ್ಳಿ. ಅಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದ. ಹೇಗೆ ಹಣಕಾಸನ್ನ ಈ ಬೃಹತ್ ಸಮಸ್ಯೆಗೆ ಕೂಡಿಸ್ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಇಲ್ಲಿಗೆ ಯಾವ ಅಧಿಕಾರಿ ಬರಲಿಕ್ಕೆ ತಯಾರಿಲ್ಲ. ಅವತ್ತು ಮೊದಲು ಒಂದು ಮಾತನ್ನ ಹೇಳಿ ಆಮೇಲೆ ವಿಶ್ಲೇಷಣೆ ಮಾಡ್ತೇನೆ. ನಾನು ಏನು ಇವತ್ತೇನು ಕುಮಾರಣ್ಣವರೇ ನೀವು ಅಧಿಕಾರಕ್ಕೆ ಬಂದು 2 ಲಕ್ಷ ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತ ಹೇಳಿ ಮೊನ್ನೆ ಧಾರವಾಡದಲ್ಲಿ ನಡೆದಂಥ ಒಂದು ಹೋರಾಟ, ನಮ್ಮ ನಿರುದ್ಯೋಗಿ ಯುವಕರು, ನಾವು ಅಧಿಕಾರ ವಹಿಸಿಕೊಂಡ ಮೊದಲನೇ ವರ್ಷ 1.5 ಲಕ್ಷ ಹೆಣ್ಣು ಮಕ್ಕಳನ್ನ ಯಾವುದೇ ಒಂದು ಇಂಟರ್ವ್ಯೂ ಇಲ್ಲದೇನೆ ಅವ್ರಿಗೆ ನೇಮಕಾತಿಯನ್ನು ಮಾಡಿದ್ವಿ. 1.5 ಲಕ್ಷ. ಅರ್ಥ ಮಾಡಿಕೊಳ್ಳಬೇಕು. ಮುಸಲ್ಮಾನ್ ಬಂಧುಗಳಿಗೆ 4% ರಿಸರ್ವೇಷನ್ ಕೊಟ್ಟಂತಹದ್ದು ಬದುಕಿದ್ದೀನಿ ಇಲ್ಲಿ ದೇವೇಗೌಡ. ಇಸ್ಮಾಯಿಲ್ ಕಾಲಿಬುಡ್ಡೆ ಅವರನ್ನ MLC ಮಾಡಿದೆ, ಕರ್ಪೂರಿ ಮಾಟನ್ನ MLC ಮಾಡಿದೆ. ಇಲ್ಲಿ ಪಾಟೀಲು ಪಾಪ ಬಿಜಾಪುರದಲ್ಲಿ ನಾನು ಚುನಾವಣಾ ಪ್ರಚಾರಕ್ಕೆ ವೇದಿಕೆ ಮೇಲೆ ನಿಂತಿದ್ದೇನೆ. ದೇವೇಗೌಡ್ರೆ, ನೀವು ನಮ್ಮ ಸಮಾಜ ಗುರುತಿಸಿಲ್ಲ, ನೀವು ಗಾಣಿ ಇಲ್ದಿದ್ದಾಯ್ತರ, ನಮ್ಮ ಸಮಾಜ ಗುರುತಿಸಿಲ್ಲ. ನೀವು ಯಾರಪ್ಪ ನಿಮ್ಮ ಸಮಾಜ? ನೋಡಿ ಇಲ್ಲಿದ್ದಾರೆ, ಬಾಪ ಮೇಲೆ ಬಂದರು. ಅವ್ರ ಕೈ ಹಿಡಿದು ನಾನು ಬೆಂಗಳೂರಿಗೆ ಹೋಗಿ ಇದನ್ನ MLC ಮಾಡ್ತೀನಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಹೇಳಿದ್ದು ದೇವೇಗೌಡ. ದೇವೇಗೌಡನಿಗೆ ಜಾತಿ ಇಲ್ಲ, ದೇವೇಗೌಡನಿಗೆ ಜಾತಿ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಕನ್ನಡ ಮಕ್ಕಳು ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ನಾವು ಒಂದು ತಾಯಿಯ ಮಕ್ಕಳು, ನಾವು ಬದುಕಬೇಕು. ನಮ್ಮ ಜಲಸಂಪತ್ತನ್ನ
ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಹಣ ಹೇಗೆ ಕೊಡಿಸ್ಬೇಕು, ಹೇಗೆ ಕೊಡಿಸ್ಬೇಕು? ಫೇರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ ಸರ್ಕಾರಿ ನೌಕರ ಸಂಬಳ ಕೊಡಲಿಕ್ಕೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಓದಬೇಕು ಈ ಪುಸ್ತಕ. ಕನ್ನಡದಲ್ಲೇ ಇದೆ. ನೇಗಿಲ ಗೆರೆಗಳು ನಮ್ಮ ರೋಸಿ ಡಿ ಸೋಜ, ಇಂಗ್ಲಿಷ್ನಲ್ಲಿ ಶ್ರೀನಿವಾಸ ರಾಜ್. ಒಂದು ಶಬ್ದ ಹೇಳ್ತೀನಿ, ಹೆಚ್ಚು ಹೇಳೋದು ಬೇಡ. ಬಡತನದ ಮಟ್ಟದಲ್ಲಿ ಕನಿಷ್ಠ ವರ್ಷ ಪೂರ್ತಿ ಉದ್ಯೋಗ ಖಾತ್ರಿ ಇಲ್ಲದ ಉತ್ತರ ಕರ್ನಾಟಕ ಬಡತನದ ಬೇಗೆಗೆ ಕಾರಣವಾಗಿದ್ದ ಒಬ್ಬ ಸಣ್ಣ ರೈತನ ಮಗನಾಗಿದ್ದ ದೇವೇಗೌಡರು ಅವರನ್ನು ದೊಡ್ಡ ಆಲೋಚನೆಗಾಗಿ ಪರಿವರ್ತಿಸಿದರು ಎನ್ನುತ್ತಾರೆ ಜಾಮದಾರ್. ಜಾಮದಾರ್ ಯಾರು? ಯಾವ ಜಾತಿ? 1989 IAS ಅಧಿಕಾರಿ, ನಿಜಲಿಂಗಪ್ಪನವರ ಅಳಿಯ ಮುಖ್ಯ ಕಾರ್ಯದರ್ಶಿ ಶ್ರೀಮಾನ್ ಮುದ್ದಪ್ಪ. ಜಾಮದಾರನ್ನ ನಾನು ಎಲ್ಲ ಅಧಿಕಾರ ಈ ಸಭೆ ನನಗೆ ಊಟ ಬೇಕಾಗಿಲ್ಲ ನನಗೆ. ನಾನು ಬಂದಿರೋದು ಈ ಶರೀರದಿಂದ ಈ ಆತ್ಮ ಹೊರಗೆ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಸಮಸ್ಯೆ 524 ನಾನು ಗೇಟನ್ನ ಏನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದು, ಅದನ್ನು ಮುರಿದು 519ಕ್ಕೆ ಚಂದ್ರಬಾಬು ನಾಯ್ಡುಗೂ ನನಗೂ ಹೋರಾಟ. ಹೇಳಿದೆ ಬಾಬುಗೆ, ನಾನು ಪ್ರಧಾನಮಂತ್ರಿ ಆಗಿರೋದು ನನ್ನ ರೈತರಿಗೆ ದ್ರೋಹ ಮಾಡಿ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ಈ ಸ್ಥಾನವನ್ನು ತೆರವು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಯಾರು ನನ್ನನ್ನು ಒಕ್ಕಲಿಗ, ಯುವಕರೇ ಹೇಳಿ, ಎದ್ದೇಳಿ. ಈ ಯಾವ ಕರ್ನಾಟಕ ಇದೆಯೋ ಇದನ್ನ ನಾವು 3 ಭಾಗವಾಗಿ ವಿಂಗಡಣೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ತಾಯಿಯ ಮಕ್ಕಳು. ಕೃಷ್ಣಾ ನದಿಯ ನೀರು 15 ಲಕ್ಷ ಎಕರೆಗೆ ನಾನೇನು ಕೊಡಬೇಕು ಅಂತ ಇದ್ದು, ಹಿಬ್ಬರಿಗೆ ಬರಾಜು ಇಲ್ಲಿ 519ಕ್ಕೆ ಗೇಟ್ನ ಇಟ್ಟರೆ ಅಲ್ಲಿ 15 ಅಡಿ ನೀರು ನಿಲ್ಲುತ್ತೆ. ಆ ಡ್ಯಾಮನ್ನ ಕಟ್ತಾ ಇದ್ರೆ ಆ ಎತ್ತರಕ್ಕೆ ಎರಡೂ ಕಡೆ ಇವತ್ತು ಆನಂದವಾಗಿ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ, ಆನಂದವಾಗಿ ಮಾಡ್ತಾ ಇದ್ದಾರೆ. ಓಟ್ ಕೇಳಿದರೆ
ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿದರೆ ಗ್ಯಾರಂಟಿ 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 ಈಗ ಗ್ಯಾರಂಟಿ. ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿಯನ್ನು ತುಂಬುವ ನನ್ನ ರೈತ ಏನಿದ್ದಾನೆ ಬೆಳೀತಾನೆ, ಕೊಡುತ್ತಾನೆ. ನೀಡುವ ಕೈ ಇದು, ಕೇಳುವ ಕೈ ಅಲ್ಲ ಇದು. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳು. ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಮ್ಮ ಯುವಕರು ದಯಮಾಡಿ ಈ ಪುಸ್ತಕ ತಗೊಂಡು ಓದಬೇಕು. ಜಾಮದಾರು ಅವ್ರನ್ನ ಅಪಾಯಿಂಟ್ ಮಾಡಿದಾಗ ಮೊಳದುದ್ದ ಅಬ್ಜೆಕ್ಷನ್ ಹಾಕಿದ್ರು. ಮುದ್ದಪ್ಪನವರು, ನಿಜಲಿಂಗಪ್ಪನವರು ಅಳಿಯ, ಅವರಿಗೆ 4161 ಎಲ್ಲ ಅಧಿಕಾರ ಕೊಡುವಂಥ ಶಕ್ತಿಯನ್ನು ಏನು ತೀರ್ಮಾನ ಮಾಡಿದೆ. ಇಲ್ಲಿ ಲಾಯರ್ಗಳದು ಹಾವಳಿ ಅವರಿಗೆ ಸುಗ್ಗಿ. ಬಾಗಲಕೋಟೆ ನೂತನ ಟೌನ್ಶಿಪ್ ಯಾರೋ ಬಂದಿದ್ರು, ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ ಸರ್, ಕುಮಾರಣ್ಣ ಇನಾಗ್ರೇಟ್ ಮಾಡಬೇಕು, ನೀವು ಬಂದು ಕೂತ್ಕೋಬೇಕು. ಬಾಗಲಕೋಟೆ ನನಗೆ ಸ್ಟ್ಯಾಚ್ಯೂ ಬೇಕಾಗಿಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಇದು. ಓದಿ, ಯಾವ ಜವಾಬ್ದಾರಿಗೆ ಬಂದ್ರೋ ಆ ಮನುಷ್ಯ ಹೇಳ್ತಾನೆ, ಒಂದು ಜೀಪು, ಒಬ್ಬ ಜವಾನ, ಒಬ್ಬ ಡ್ರೈವರು, ಒಂದು ಹಳೆ ಸರ್ಕ್ಯೂಟ್ ಹೌಸ್, 900 ಜನ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿದೆ. 600 ಕಾಂಪ್ಯೂಟರ್ಗಳು ಏನೇನು ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಎಲ್ಲವಕ್ಕೂ ಹಿಂದೂ ಮುಂದೆ ನೋಡದೆ ರುಜುವು ಮಾಡಿದಂಥ ಏಕೈಕ ಪ್ರಧಾನಮಂತ್ರಿ, ಅವತ್ತು ಮುಖ್ಯಮಂತ್ರಿ ಆಗಿ ನಾನು ಏನು ಮಾಡಿದೆ ಅದನ್ನು ಜಾಮದಾರ್ ಹೇಳ್ತಾರೆ. ಜಾಮದಾರ್ ಲಿಂಗಾಯತ್. ಆ ಮನುಷ್ಯ ಹೇಳ್ತಾರೆ, ಒಬ್ಬ ಒಕ್ಕಲಿಗ ಅವತ್ತು ಸಂಘರ್ಷ ಇತ್ತು, ಅದೆಲ್ಲವನ್ನು ಮರೆತು ಈ ನೀರನ್ನು ಉಳಿಬೇಕು, ಉಳಿಸ್ಬೇಕು. ಡೆಲ್ಲಿಗೆ ಹೋಗಿ ಅಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್, ಅವ್ರು ಹೇಳ್ತಾರೆ 20,000 ಕೋಟಿ ರೂಪಾಯಿ ಆ ಒಂದು ಹೊಸ ಸ್ಕೀಮ್ನಿಂದ ಬಂದಿದೆ ಈ ಅಪ್ಪರ್ ಕೃಷ್ಣ. ಅವ್ರು ಹೇಳಿದ್ದಾರೆ, ನಮ್ಮ ಶಾಸಕರು ಮೈ ಬಗ್ಸಿ ಓದಿ, ನಾನೇ ಪುಸ್ತಕ ಕಳಿಸ್ಕೊಡ್ತೀನಿ, ಓದಿ. ಇದೆಲ್ಲ ಉಪಯೋಗ ಇಲ್ಲ. ಮುಂದೆ ಯಾರು ಶಾಸಕರಾಗಬೇಕು ಅಂತಿದ್ರು
ಓದಿ. ಪಬ್ಲಿಕ್ ಬಾಂಡ್ಸ್, ಸಾರ್ವಜನಿಕವಾಗಿ ಸಾಲ ಎತ್ತಬೇಕು. ನಾನು ಸಿದ್ದರಾಮಯ್ಯನ ಹಣಕಾಸಿನ ಮಂತ್ರಿ, ಅವ್ರನ್ನೇನೂ ಕೇಳಲಿಲ್ಲ. ಅವರು ಆರಾಮಾಗಿದೆ ಇದ್ದಾರೆ. 18% ಬಡ್ಡಿ. ಅರೆ, ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ದೇವೇಗೌಡರು 18% ಬಡ್ಡಿ ಕೊಡ್ತಾರ? ನಂಬಿಕೆ ಹುಟ್ಟಬೇಕಲ್ಲ. ನಾನು, ನನ್ನ ಹೆಂಡತಿ, ನಾವಿಬ್ಬರು ಮೊದಲು 2 ಲಕ್ಷ ರೂಪಾಯಿ ಬಾಂಡನ್ನು ತೆಗೆದುಕೊಳ್ತೇವೆ. ಅದರ ಪರಿಣಾಮ 650 ಕೋಟಿ ಹಣ ಸೆಬಿಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಆ ವರ್ಷ ಕಲೆಕ್ಟ್ ಮಾಡ್ತೀವಿ. ನಾವು ಇಲ್ಲಿ ಜೋಳದ ರೊಟ್ಟಿ ತಿನ್ನಕ್ಕೆ ಬಂದಿಲ್ಲ. ತುಂಬ ಜೋಳದ ರೊಟ್ಟಿ ತಿಂದಿದ್ದೇನೆ, ಎಣ್ಣೆ ಬದನೆಕಾಯಿ ತಿಂದಿದ್ದೇನೆ, ತುಪ್ಪ ತಿಂದಿದ್ದೇನೆ, ಹೋಳಿಗೆ ತಿಂದಿದ್ದೇನೆ, ಕರಿ ಎಳೆ ಒಬ್ಬಟ್ಟು ತಿಂದಿದ್ದೇನೆ. ಆ ತಾಯಂದಿರು ಅನ್ನ ನೀಡುವಾಗ ಶಿವಶರಣೆಯರು ಅವ್ರ ಮನೆ ಊಟ ಮಾಡಿದ್ದೀನಿ, ನಾನೆಂದೂ ಮರೆಯಲ್ಲ. ಆದರೆ ಒಂದೇ ಒಂದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ನನ್ನ ಕೈಲಿಲ್ಲ. ಅದು ಮೋದಿಯವರು, ಶಾ ಅವರು ತೀರ್ಮಾನ ಮಾಡೋದು. ನಾವು NDAಯಲ್ಲಿದ್ದೇವೆ. ನಾನು ಯಾವುದೇ ಅಂತರಂಗ ಬಹಿರಂಗ ನಾನು ಮಾತನಾಡಲ್ಲ. ಮೋದಿಯವರು ಈ 3 ದಿವಸದಲ್ಲೇ ಕೇರಳದಲ್ಲಿ ಭಾಷಣ ಮಾಡ್ತಾರೆ. ಅದಾದ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ. ಮಾರನೇ ಬೆಳಗ್ಗೆ ಅವರು ನಮ್ಮ ಇದಕ್ಕೆ ಹೋಗ್ತಾರೆ. ನೋ 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 ಅಫರತ್ತು ಅಲ್ಲೆಲ್ಲ ಅವ್ರು ಹೋದಿದ್ದು ಮೊನ್ನೆ. ಅಲ್ಲಿಂದ ಜ್ಯೂಸ್ ಪಾರ್ಲಿಮೆಂಟ್ನ ಸಭೆಯನ್ನು ಇಸ್ರೇಲ್ನಲ್ಲಿ ಅವರು ಜ್ಯೂಸ್ ಪಾರ್ಲಿಮೆಂಟಿನ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. 10 ಕೋಟಿ ರೂಪಾಯಿನ ಅವರಿಗೆ ಒಂದು ಚಿನ್ನದ ಇದನ್ನು ಸನ್ಮಾನ ಮಾಡ್ತಾರೆ. ಅವರು ಅಲ್ಲಿಂದ ಬರ್ತಾರೆ. ಬಂದವರು ತಮಿಳುನಾಡಿಗೆ ಹೋಗಿದ್ದಾರೆ. ಒಬ್ಬ ಮೋದಿಯವರು ಇವತ್ತೇನು ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಶರ್ಟ್ ಬಿಚ್ಕೊಂಡು ಬೇರೆ ಎಲ್ಲಾದರೂ ಉಂಟೇನ್ರಿ? ಅಯ್ಯೋ, ಎಲ್ಲಾದರೂ ಉಂಟು. ಅದರಿಂದ ಇವತ್ತು ನಾವು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ದು ಯಾವ NDAನಲ್ಲಿ ನಾವಿದೆಯೋ, NDAನಲ್ಲಿ ನಾವು ಕೊಡುವ ಶಕ್ತಿಯನ್ನು ಗಣನೆಗೆ ತೆಗೆದುಕೊಳ್ತಕ್ಕಂಥ ಆ ಒಂದು ಪ್ರಬುದ್ಧತೆ,
ರಾಜಕೀಯ ಜಾಣ್ಮೆ ಶ್ರೀಮಾನ್ ಮೋದಿಯವರಿಗೆ, ಶಾ ಅವರಿಗೆ. ಅದರಿಂದ ಇವತ್ತು ನಾನು ನಿಲ್ಲಿಸ್ತೇನೆ. ಕುಮಾರಸ್ವಾಮಿ ಅವರು ನೋಡ್ತಾ ಇದ್ದಾರೆ, ಹೆಲಿಕಾಪ್ಟರ್ನ ವಾಪಸ್ ಹೋಗು, ದಯಮಾಡಿ ಮತ್ತೆ ಬರ್ತೀನಿ. ಇಲ್ಲಿ ನಮ್ಮ ಕುರುಬ ಹುಡುಗ ಬೇಡಿ ಪಾಟ್ ಎಲ್ಲಿ ನೀನು ಈ ಸಾರಿ ಗೆಲ್ತೀಯ, ಬರ್ತೀನಿ. ರಾಜಗೌಡ ಜೊತೆಗೆ ದೇವಾನಂದ್ ಚೌಹಾಣ್, ಅಪ್ಪೋಡ, ಬರ್ತೇನೆ. ನಾನು ಎಲ್ಲಿ ನಮ್ಮ ಬಾಗಲಕೋಟೆ ಅಲ್ಲಿ ನಿಂದೇ ಆದಂಥ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿದೆಯಾ, ಆ ಕಾರ್ಯಕ್ರಮಕ್ಕೆ ಬರ್ತೇನೆ ನಾನು, ನನಗೆ ಗೊತ್ತಿದೆ. ಅದರಿಂದ ದಯಮಾಡಿ ಈ ರಾಜ್ಯದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಜಾಪುರದ 2 ಸೀಟು ಲೋಕಸಭೆಗೆ, ಬೆಳಗಾವಿಯಿಂದ 2 ಸೀಟು ಲೋಕಸಭೆಗೆ, ಕೌಜಲಿಗೆ ಲೀಲಾವತಿ 6%, 4 ರಾಯಚೂರಿಂದ 1 ಸೀಟು, 5 ಸೀಟನ್ನು ಆ ಭಾಗದಲ್ಲಿ 11 ಸೀಟು, ಒಟ್ಟು 16 ಸೀಟು. ನಾನು ಲೋಕಸಭೆಗೆ ಗೆದ್ದಾಗ ನನ್ನನ್ನು 13 ಪಾರ್ಟಿಯವರು ಕರ್ಕೊಂಡು ಬಂದು ಪ್ರಧಾನಮಂತ್ರಿಯಾಗಿ ಕೂರಿಸಿದ್ರು. ಆಕ್ಸಿಡೆಂಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಚಂದ್ರಬಾಬು ನಾಯ್ಡುಗೆ ಗೆದ್ದಲಿಲ್ಲ, 20,000 ಕೋಟಿ ಹಣ ಬಂತು. ಬರ್ತೇನೆ. ಈ ಪಕ್ಷವನ್ನು, ಈ ಕನ್ನಡ ನಾಡಿನ ನನ್ನ ಅಣ್ಣ ತಮ್ಮಂದಿರು ಏನು ಕೇಳ್ತೇನೆ ನಾನು, ನಿಮ್ಮನ್ನೇನು ಕೇಳ. ನನ್ನ ಟೈಮ್ ಆಯಿತು. ನಾನು ಹೋಗುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಒಂದು ಯೋಗ್ಯವಾದ ಆಡಳಿತವನ್ನು ಕೊಡುವ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಮೋದಿಯವರೇ ಗುರುತಿಸ್ತಾರೆ. 2 ಸಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ 26,000 ಕೋಟಿ ಸಾಲ ಮಾಡಿ, ಗ್ರಾಮ ವಾಸ್ತವ್ಯ ಮಾಡಿ, ಅವರೇನು ಮಾಡಿದ್ದಾರೆ ಅವೆಲ್ಲವನ್ನು ಗುರುತಿಸ್ತಕ್ಕಂಥ ಒಂದು ರಾಜಕೀಯ ಜಾಣ್ಮೆ ಮೋದಿಯವರಿಗೆ ಇದೆ. ನನಗೆ ವಿಶ್ವಾಸ ಇದೆ. ನಾನು ಮುದುಕ ಮಲ್ಲಿರ್ತೀನಿ, ಆ ಪ್ರಶ್ನೆ ಇಲ್ಲ. ಅಲ್ಲಿವರೆಗೂ ವೀಲ್ ಚೇರಲ್ಲಿ ನಡೆಯೋರು, ನಾನು ನಡ್ಕೊಂಡೇ ಬಂದೆ. ದೇವರನ್ನ ಒಂದು ಆತ್ಮಶಕ್ತಿ, ಇದು ಎಂದೂ ಸುಳ್ಳಾಗಲಿಲ್ಲ. ನಾನು ಈ ಸರ್ಕಾರದ ಬಗ್ಗೆ ಒಂದೇ ಮಾತು, ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿಲ್ಲ. ಇವತ್ತು ನಿಮ್ಮ ಮುಂದೆ ಕೈ ಚಾಚಿದ್ದೇನೆ.
ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ ಉಳಿಸಿ ನಾಡಿನ ಅಭ್ಯುದಯಕ್ಕೆ ಏನು 524ಕ್ಕೆ ಗೇಟನ್ನು ಏರಿಸಬೇಕು ಅಂತೇಳಿ ಟ್ರಿಬ್ಯುನಲ್ಲು ಅವಾರ್ಡ್ ಕೊಟ್ಟಿದೆ. ಅದು ನೋಟಿಫಿಕೇಶನ್ ಆಗಿಲ್ಲ. ಹೋರಾಟ ಮಾಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ಲೋಕಸಭೆಯಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ದಯಮಾಡಿ ನನ್ನ ಯುವಕರ ಪಡೆ, ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಒಟ್ಟಾಗೋಣ, ಒಂದಾಗಿ ದುಡಿಯೋಣ. ಮರೀರಿ ಈ ಭಾಗ ಆ ಭಾಗ ಮರೀರಿ. ನಾಡಿನ ಶ್ರೇಯಸ್ಸು. ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ ಫೌಂಡೇಶನ್ ಹಾಕಿದ್ರು ಬೆಳಗಾವಿನಲ್ಲಿ. ಪಾಪ ನಮ್ಮ ಸ್ನೇಹಿತರು ಆ ಫೌಂಡೇಶನ್ನ ತೆಗೆಸಿ ಇನ್ನೊಂದು ಹಾಕಿದ್ರು. ನನಗೆ ಜಾಗೀರಾಗಿದೆ, ಅವ್ರಿಗೆ ಜಾಗೀರು. ನಾನು ಇವರನ್ನೆಲ್ಲ ನೋಡಿದ್ದೇನೆ. ನಿಲ್ಲಿಸ್ತೇನೆ. ಈ ಮನೋಭಾವನೆ ಪುಣ್ಯಾತ್ಮ ಜಾಮದಾರ್ ಹೇಳಿದರು. ಒಬ್ಬ ಒಕ್ಕಲಿಗ ಈ ಲಿಂಗಾಯತರು ಒಕ್ಕಲಿಗರ ತಿಕ್ಕಾಟದಲ್ಲಿ ಏನು ಮಾಡಿದ್ದಾನೆ ಅನ್ನೋದನ್ನ ಆತನ ಬಾಯಿಲೆ ಹೇಳಿದ್ದಾನೆ. ಓದಿ. ಇನ್ನೂ ಮಾಡಬೇಕಾದ ಕೆಲಸ ಮಾಡ. ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ನಾನು ತುಂಬ ಮಾತಾಡಿದೆ ಅಂತ ಅನ್ನಿಸ್ತದೆ. ಸುಮಾರು 26 ಜನಕ್ಕೆ MLCಗಳು MP ಗಳು ಈ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಮಂಡಪ, ಯಾವ್ಯಾವ ಜಾತಿ, ಅದರ 26 MLCಗಳು, ರಾಜ್ಯಸಭಾ ಮೆಂಬರು, ಲೋಕಸಭಾ ಸದಸ್ಯರು ಮಾಡಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಒಟ್ಟಾಗಿ ದುಡಿಯೋಣ, ಸಮೃದ್ಧಿಯ ಕರ್ನಾಟಕವನ್ನು ಕಟ್ಟೋಣ. ಇದು ನನ್ನ ಕೊನೆಯ ಬೇಡಿಕೆ. ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಜೈ JDS. ಧನ್ಯವಾದಗಳು. ಸುದೀರ್ಘವಾಗಿ ಮನದ ಮಾತನ್ನು ಹೇಳಿದ್ದಾರೆ. ನೇಗಿಲ ಗೆರೆಗಳು. ಖಂಡಿತ ಈ ಪುಸ್ತಕವನ್ನು ಓದಲೇಬೇಕು. ಅದ್ಭುತವಾದ ಪುಸ್ತಕ. ಉಲ್ಲೇಖಿಸಿದ ಹಲವಾರು ವಿಚಾರಗಳನ್ನು